ನಮ್ಮ ರಕ್ಷಕನೂ ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾಗಿರುವಂಥ ಯೇಸು ಕ್ರಿಸ್ತನ ಮೂಲಕ ನಿಮ್ಮೆಲ್ಲರಿಗೂ ಹೃದಯಪೂರ್ವಕಗಳಿಂದ ವಂದನೆಗಳನ್ನು ಸಮರ್ಪಿಸ್ಕೊಳ್ತಾ ಇದ್ದೀನಿ. ದೇವರು ಕೊಟ್ಟಿರುವಂಥ ಸಮಯವನ್ನು, ದೇವರು ಕೊಟ್ಟಿರುವಂಥ ಕಾಲವನ್ನು ನಾವೆಲ್ಲರೂ ದೇವ್ರಿಗೋಸ್ಕರ ಸಮರ್ಪಿಸೋಣ. ಎಲ್ಲರೂ ಕೂಡ ಗಮನಿಸಬೇಕು. ಹೇಳುವಂಥ ಒಂದು ಪ್ರಾಮುಖ್ಯವಾದಂಥ ಒಂದು ಅಂಶವು ದೇವರ ಮಕ್ಕಳ ಮೇಲೆ ದೇವದೂತರ ಭದ್ರತೆ ವ್ಯವಸ್ಥೆ. ಈ ಮಾನವ ಸಮಾಜದಲ್ಲಿ, ಈ ಭೂಲೋಕದಲ್ಲಿ ಪ್ರತಿ ದೇಶದವರು ತಮ್ಮ ದೇಶದಲ್ಲಿರುವಂಥ ಪ್ರಜೆಗಳನ್ನು, ತಮ್ಮ ದೇಶದಲ್ಲಿರುವಂಥ ಆಸ್ತಿಯನ್ನು, ಅಂತಸ್ತನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರತಿ ದೇಶದಲ್ಲಿ 3 ವ್ಯವಸ್ಥೆ ಇರುತ್ತೆ ಪ್ರಿಯರೇ. ಒಂದು ಆರ್ಮಿ ಇರುತ್ತೆ, 2ನೇದು ನ್ಯಾವಿ, 3ನೇದು ಏರ್ಫೋರ್ಸ್. ಆರ್ಮಿರವರು ಮಾಡುವಂಥ ಕೆಲಸ ಏನಂತಂದರೆ, ಬೇರೆ ದೇಶದವರು ನಮ್ಮ ದೇಶದಲ್ಲಿ ಯಾರಾದರೂ ಬೇರೆ ದೇಶದಿಂದ ನಮ್ಮ ದೇಶವನ್ನು ಹಾಳು ಮಾಡೋದಕ್ಕೆ ಅಥವಾ ಧ್ವಂಸ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರೆ, ಆ ದೇಶದವರು ನಮ್ಮ ದೇಶದ ಮೇಲೆ ದಾಳಿ ಮಾಡುವಂಥ ಸಂದರ್ಭದಲ್ಲಿ ಹೋರಾಟ ಮಾಡೋದಕ್ಕೆ ಕೆಲವು ಸಂಸ್ಥೆ ಇರುತ್ತೆ. ಆ ಸಂಸ್ಥೆ ಏನಂತಂದರೆ ಆರ್ಮಿ, ನಾವಿಯವರು, ಇವರೆಲ್ಲರೂ ಕೂಡ ಪ್ರಿಯರೇ ಹೋರಾಟ ಮಾಡ್ತಾರೆ. ಯಾರಿಗೋಸ್ಕರ ಹೋರಾಟ, ಯಾಕೆ ಹೋರಾಟ ಅಂತ ಒಂದು ಸಲ ಆಲೋಚನೆ ಮಾಡುವಾಗ, ಯಾರಿಗೋಸ್ಕರ ಹೋರಾಟ ಮಾಡ್ತಾರೆ, ಯಾಕೆ ಅವರು ಹೋರಾಟ ಅಂತ ಒಂದು ಸಾರಿ ಆಲೋಚನೆ ಮಾಡುವಾಗ, ದೇಶವನ್ನು ಕಾಪಾಡೋದಕ್ಕೆ, ದೇಶದಲ್ಲಿರುವಂಥ ಪ್ರಜೆಗಳನ್ನು ಕಾಪಾಡೋದಕ್ಕೆ, ದೇಶದಲ್ಲಿರುವಂಥ ಅನೇಕರನ್ನು ಕಾಪಾಡಿ ಅದೇ ರೀತಿಯಲ್ಲಿ ಭೂಭಾಗವನ್ನು ಕಾಪಾಡೋದಕ್ಕೆ ಅವರು ಹೋರಾಟ ಮಾಡ್ತಾ ಇರ್ತಾರೆ. ಅದಕ್ಕೆ ಭದ್ರತೆ ವ್ಯವಸ್ಥೆ ಅಂತ ಹೇಳ್ಬೋದು. ಭದ್ರತೆ ವ್ಯವಸ್ಥೆ, ಭೂಭಾಗದ ಭದ್ರತೆ ವ್ಯವಸ್ಥೆ. ನ್ಯಾವಿ ಅಂದರೆ ಪ್ರಿಯರೇ, ಸಮುದ್ರದ ಮಾರ್ಗದಲ್ಲಿ ಯಾರಾದರೂ ವಿರೋಧಿಗಳು ದೇಶವನ್ನು ಹಾಳು ಮಾಡೋದಕ್ಕೆ ಸಮುದ್ರ ಮಾರ್ಗದಲ್ಲಿ ಬಂದಾಗ ಅಂಥವರನ್ನು ಎದುರಿಸಿ, ಅಂಥವರನ್ನು ಸೋಲಿಸಿ ನಮ್ಮ ದೇಶವನ್ನು ಕಾಪಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ, ಹೋರಾಡ್ತಾರೆ. ಅದಕ್ಕೆ ದೇಶವನ್ನು ಕಾಪಾಡೋದಕ್ಕೆ ಭದ್ರತೆ ವ್ಯವಸ್ಥೆ ಅಂತ ಅವ್ರಿಗೆ ಹೇಳ್ಬೋದು. ದೇಶವನ್ನು ಕಾಪಾಡುವಂಥ ಭದ್ರತೆ ವ್ಯವಸ್ಥೆ. ಪ್ರತಿ ದೇಶದವರಲ್ಲಿ ಕೂಡ 3 ಭಾಗ. ದೇಶವನ್ನು ಕಾಪಾಡೋದಕ್ಕೆ ಅವರು ಹೋರಾಟ ಮಾಡ್ತಾ ಇರ್ತಾರೆ. ಹೋರಾಟ, ನಮ್ಮ ದೇಶದಲ್ಲಿರುವಂಥ ಪ್ರಜೆಗಳು ಚೆನ್ನಾಗಿರಬೇಕು, ಆನಂದವಾಗಿರಬೇಕು, ಸಂತೋಷವಾಗಿರಬೇಕು ಅಂತ ಹೋರಾಟ ಮಾಡ್ತಾ ಇರ್ತಾರೆ ಭದ್ರತೆ ವ್ಯವಸ್ಥೆಯವರು. ಆದರೆ ನಾನು ಹೇಳೋಂಥ ಪಾಠ ಏನಂತಂದರೆ, ದೇವರ ಮಕ್ಕಳ ಮೇಲೆ ದೇವದೂತರ ಭದ್ರತೆ ವ್ಯವಸ್ಥೆ ಯಾವ ರೀತಿ ಇದೆ ಎನ್ನುವಂಥದ್ದನ್ನು ಇವತ್ತು ನಾವು ತಿಳ್ಕೊಳ್ಬೇಕಾಗಿದೆ. ಏನ್ರಿ? ದೇವದೂತರು ಅಂದರೆ ದೇವರ ಮಕ್ಕಳ ಮೇಲೆ ದೇವದೂತರ ಭದ್ರತೆ ವ್ಯವಸ್ಥೆ. ನೋಡಿ ಪ್ರಿಯರೇ, ಪ್ರಪಂಚ ದೇಶದಲ್ಲಿ ಎಷ್ಟು ಭದ್ರತೆ ವ್ಯವಸ್ಥೆ ಇದ್ರೂ ಏನಾಗ್ತಾ ಇದೆ ಅಂತಂದರೆ, ಒಂದು ವೇಳೆ ವಿರೋಧಿಗಳು, ಉಗ್ರವಾದಿಗಳು ನಾಶನ ಮಾಡೋದಕ್ಕೆ ಅನೇಕರು ಪ್ರಯತ್ನ ಮಾಡಿದಾಗ ಎಷ್ಟೋ ಮಂದಿ ಇದ್ದರೂ, ಅಂದರೆ ಭದ್ರತೆ ವ್ಯವಸ್ಥೆಯವರು ಇದ್ರೂ ಕಾಪಾಡದೆ ಹೋಗುವಂಥ ಸ್ಥಿತಿಯಲ್ಲಿ ನೋಡ್ತಾ ಇರ್ತೀವಿ. ಅಮೇರಿಕ ದೇಶದಲ್ಲಿ ಅಮೇರಿಕ ದೇಶದಲ್ಲಿ ದೊಡ್ಡದೊಂದು WT ಟವರ್ಸ್ ಅಂತ ಇದೆ ಪ್ರಿಯರೇ. ಅಮೇರಿಕ ದೇಶದವರು ದೊಡ್ಡದೊಂದು WT ಟವರ್ಸ್ ಅಂತ ಕಟ್ಕೊಂಡಿದ್ದಾರೆ. ಅದರಲ್ಲಿ ದೊಡ್ಡ ಬಿಸ್ನೆಸ್ ಇರುತ್ತೆ, ನಡೀತಿರುತ್ತೆ. ಅಮೇರಿಕದವರು ಏನಂತಂದರೆ, ಶತ್ರು ಸೈನ್ಯವು ಯಾರು ಕೂಡ ಬಾರದಂತೆ ಎಲ್ಲ ರೀತಿಯಲ್ಲಿ ಅವರಿಗೆ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಅಂದರೆ ಅಂತರಿಕ್ಷದಿಂದ ಯಾರಾದರೂ ವಿರೋಧಿಗಳು ಬರ್ತಾರಾ, ಅಥವಾ ಏನಾದರೂ ಅಂತರಿಕ್ಷ ಕ್ಷಿಪಣಿ ಬಾಂಬುಗಳನ್ನಿಟ್ಟು ನಮ್ಮ ದೇಶವನ್ನು ಉಡಾಯಿಸೋದಕ್ಕೆ ಯಾರಾದರೂ ವಿರೋಧಿಗಳ ಪ್ರಯತ್ನ ಮಾಡ್ತಾರಾ? ಅಂತರಿಕ್ಷದಲ್ಲಿ ಪ್ರಯತ್ನ ಮಾಡಿದರೆ ಅಂತರಿಕ್ಷದಲ್ಲೇ ಗುರಿ ಇಟ್ಟು, ಅಂದರೆ ಯಾರಾದರೂ ವಿರೋಧಿಗಳು ಒಂದು ವೇಳೆ ಆ ದೇಶದ ಮೇಲೆ ಬಾಂಬುಗಳನ್ನು ಹಾಕಬೇಕು ಎನ್ನುವಂಥ ಗುರಿ ಇಟ್ಟು ಪ್ರಯತ್ನ ಮಾಡಿದ್ರೆ, ಆ ಬಾಂಬುಗಳನ್ನು ಅಂತರಿಕ್ಷದಲ್ಲೇ ಉಡಾಯಿಸುವಂಥ ಒಂದು ಟೆಕ್ನಾಲಜಿ ಅಮೇರಿಕ ದೇಶದವರಿಗಿದೆ. ಒಂದು ವೇಳೆ ಸಮುದ್ರ ಮಾರ್ಗದಲ್ಲಿ, ಸಮುದ್ರದ ಜಲಮಾರ್ಗದಲ್ಲಿ ಏನಾದರೂ ವಿರೋಧಿಗಳು ಬಂದರೆ ಅದರಲ್ಲಿ ಕೂಡ ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ ನಾಶ ಮಾಡ್ತಾರೆ. ಆದರೆ ಅಷ್ಟು ಭದ್ರತೆ ವ್ಯವಸ್ಥೆ ಇರುವಂಥ ಆ ದೇಶದವರನ್ನು, ಆ ದೇಶದಲ್ಲಿರುವಂಥ ಒಂದು WT ಟವರ್ಸನ್ನು ಯಾರು ಉಡಾಯಿಸಿದಾರಂತ ನೋಡುವಾಗ
ಬಿನ್ ಲ್ಯಾಡನ್ ಎನ್ನುವಂಥ ಒಬ್ಬ ಉಗ್ರವಾದಿ ಏನು ಮಾಡಿದ್ದಾನೆಂದರೆ ಪ್ರಿಯರೇ, WT ಟವರ್ಸನ್ನು ಏನ್ರಿ ಉಡಾಯಿಸಿದ್ದಾನೆ. ಯಾವ ರೀತಿ ಗೊತ್ತಾ? ಒಬ್ಬ ಮನುಷ್ಯನ ಮೂಲಕ, ಏನ್ರಿ ಪೈಲಟ್ ಮೂಲಕ, ಅಂದರೆ ವಿಮಾನವನ್ನು ನಡೆಸುವಂಥ ಒಬ್ಬ ವಿಮಾನದ ಡ್ರೈವರ್ ಮೂಲಕ ಏನು ಮಾಡಿದ್ದಾನಂತ ನೋಡುವಾಗ WT ಟವರ್ಸನ್ನು ಉಡಾಯಿಸಿದ್ದಾನೆ, ನಾಶ ಮಾಡಿದ್ದಾನೆ. ಆ ದೇಶದಲ್ಲಿ ಅಷ್ಟು ಬಂದೋಬಸ್ತ್ ಇದ್ರೂ ನಾಶವಾಗಿದೆ, ನಾಶ ಮಾಡಿದ್ದಾರೆ ಅಂದರೆ ಪ್ರಿಯರು ಒಂದು ಸಾರಿ ಆಲೋಚನೆ ಮಾಡಿ. ಮನುಷ್ಯರು ಮಾಡುವಂಥ ಭದ್ರತೆ ವ್ಯವಸ್ಥೆಯಲ್ಲಿ ಲೋಪಗಳಿದೆ. ಮನುಷ್ಯರು ಪ್ರಯತ್ನ ಮಾಡುವಂಥ ಭದ್ರತೆ ವ್ಯವಸ್ಥೆಯಲ್ಲಿ ಲೋಪಗಳು ಇದೆ ಪ್ರಿಯರೇ. ಆದರೆ ದೇವರು ತನ್ನ ಭಕ್ತರ ಮೇಲೆ, ದೇವರು ತನ್ನ ಮಕ್ಕಳ ಮೇಲೆ ಯಾವ ರೀತಿ ಭದ್ರತೆ ವ್ಯವಸ್ಥೆ ಇದೆಯೋ ನಾವು ತಿಳ್ಕೋಬೇಕು. ಇವತ್ತು ದೇವರ ಮಕ್ಕಳು, ನಾವೆಲ್ಲರೂ ದೇವರ ಮಕ್ಕಳು ತಾನೆ. ದೇವರ ಮಕ್ಕಳಾಗಿರುವಂಥ ನಮ್ಮ ಮೇಲೆ ಭದ್ರತೆ ವ್ಯವಸ್ಥೆ ಯಾವ ರೀತಿ ಇದೆ, ಯಾವ ರೀತಿ ನಮ್ಮ ಮೇಲೆ ಭದ್ರತೆ ವ್ಯವಸ್ಥೆ ಇದೆ, ಯಾವ ರೀತಿ ದೇವರು ನಮ್ಮನ್ನು ಕಾಪಾಡ್ತಾ ಇದ್ದಾನೆ, ಯಾವ ರೀತಿ ನಮ್ಮನ್ನು ದೇವರು ರಕ್ಷಿಸ್ತಾ ಇದ್ದಾನೆ ಎನ್ನುವಂಥದ್ದು ಒಂದು ಸಾರಿ ಆಲೋಚನೆ ಮಾಡೋಣ ಪ್ರಿಯರಾದ ದೇವ್ರ ಮಕ್ಕಳಿರ. ಯಾಕೆಂದರೆ ಮನುಷ್ಯರು ಒಂದು ವೇಳೆ ತಮ್ಮ ಮನೆಯಲ್ಲಿರುವಂಥವ್ರನ್ನ, ಹಿರಿಯರನ್ನು, ನಾಯಕರನ್ನು ಕಾಪಾಡಿಕೊಳ್ಳಬೇಕು ಎನ್ನುವಂಥ ಆಲೋಚನೆಯಿಂದ ಕಾವಲುದಾರರನ್ನು ಏರ್ಪಾಟ್ ಮಾಡ್ಕೊಂಡಿರ್ತಾರೆ, ವಾಚ್ಮ್ಯಾನ್ಗಳನ್ನು ಏರ್ಪಾಟ್ ಮಾಡಿಕೊಂಡು ಅವ್ರಿಗೋಸ್ಕರ ಬಂದೋಬಸ್ತ್ ಮಾಡ್ಕೊಂಡಿರ್ತಾರೆ ಪ್ರೇರೆ. ಎಷ್ಟು ಬಂದೋಬಸ್ತ್ ಇದ್ರೂ ಕೆಲವರನ್ನ ಸಾಯಿಸ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಇಂದಿರಾ ಗಾಂಧಿಯನ್ನು ಸಾಯಿಸಿದವರು ಯಾರು ಹೇಳಿ? ನಮ್ಮ ದೇಶದ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರನ್ನು ಸಾಯಿಸಿದವರು ಯಾರು ಅಂತ ನೋಡುವಾಗ ಏನ್ರಿ ಗನ್ಮೆನ್ ಇರ್ತಾರೆ ಪ್ರೇರು. ಇವ್ರಿಗೆ ಯಾರು ಸೆಕ್ಯೂರಿಟಿ ಯಾರು ಇರ್ತಾರೋ ಅವ್ರ ಮೂಲಕನೇ ಇಂದಿರಾ ಗಾಂಧಿ ಕೊಲ್ಲಲ್ಪಡ್ತಾಳೆ ಪ್ರಿಯರೇ. ನಮ್ಮ ದೇಶದ ಮಾಜಿ ಪ್ರಧಾನಿ, ಬೇರೆ ಯಾರೂ ಸಾಯಿಸಿಲ್ಲ ಆಕೆನನ್ನು, ಗನ್ಮ್ಯಾನ್ಗಳು. ಆಕೆಗೋಸ್ಕರ ಭದ್ರತೆ ವ್ಯವಸ್ಥೆಯಲ್ಲಿ ಇರುವಂಥ, ಆಕೆಗೋಸ್ಕರ ಕಾಪಾಡೋದಕ್ಕೆ ಗನ್ಮ್ಯಾನ್ಗಳಾಗಿ ಇರುವಂಥ ಅವ್ರ ಮೂಲಕನೇ ಆಕೆ ಕೊಲ್ಲಲ್ಪಡ್ತಾಳೆ. ಅದೇ ಪ್ರಕಾರ ರಾಜೀವ್ ಗಾಂಧಿ ಯಾವ ರೀತಿ ಕೊಲ್ಲಲ್ಪಡ್ತಾನೆ? ಚಿಕ್ಕ ಹುಡುಗಿ, 16 ವರ್ಷದ ಒಂದು ಹುಡುಗಿ, ಚಿಕ್ಕ ವಯಸ್ಸು ಹುಡುಗಿ, 16 ವರ್ಷದ ಹೆಣ್ಣುಡುಗಿ ಮೂಲಕ ರಾಜೀವ್ ಗಾಂಧಿ ಕೊಲ್ಲಲ್ಪಡ್ತಾನೆ ಪ್ರಿಯರೇ. ಯಾವ ರೀತಿ ಗೊತ್ತಾ? ರಾಜೀವ್ ಗಾಂಧಿಗೆ ಸನ್ಮಾನ ಮಾಡ್ತೀವಿ, ರಾಜೀವ್ ಗಾಂಧಿಗೆ ನಾವು ಘನವನ್ನು ಸಲ್ಲಿಸ್ತೀವಿ ಅಂತ ಹೇಳಿ ಹೂಮಾಲೆಯನ್ನು ತೊಗೊಂಡು ಬಂದು ಸೊಂಟಕ್ಕೆ ಬಾಂಬನ್ನು ಕಟ್ಟಿಕೊಂಡು ಹೂಮಾಲೆಯನ್ನು ಸಮರ್ಪಣೆ ಮಾಡ್ತೀನಂತ, ಸನ್ಮಾನ ಮಾಡ್ತೀನಂತ ಹೇಳಿ ಹೂಮಾಲೆ ಸಮರ್ಪಣೆ ಮಾಡಿ ಬೊಗ್ಗಿ ನಮಸ್ಕಾರ ಮಾಡುವಾಗ ಸೊಂಟಕ್ಕೆ ಬಾಂಬು ಕಟ್ಟಿಕೊಂಡು ಆ ಬಾಂಬುನ ಬಟನ್ನು ಒತ್ತಿದ ನಂತರ ತಕ್ಷಣ ಆಕೆ ಸತ್ತೋಗ್ತಾಳೆ. ಅದೇ ಪ್ರಕಾರ ರಾಜೀವ್ ಗಾಂಧಿ ಕೂಡ ಸತ್ತೋಗ್ತಾನೆ. ಅದು ನಡೆದಿರುವಂಥ ಘಟನೆ ನಿಮಗೆಲ್ಲರಿಗೂ ಗೊತ್ತು. ಅಂದರೆ ಇವ್ರ ಜೊತೆಯಲ್ಲಿ ಭದ್ರತೆ ವ್ಯವಸ್ಥೆ ಇದ್ರೂ ಏನ್ರಿ, ಗನ್ಮ್ಯಾನ್ಗಳು ಇದ್ರೂ, ಎಷ್ಟು ಮಂದಿ ಅವರನ್ನು ಕಾಪಾಡುವಂಥ ವ್ಯವಸ್ಥೆ ಇದ್ರೂ ಅವರನ್ನು ಕಾಪಾಡುವಂಥ ವ್ಯವಸ್ಥೆ ಪ್ರಪಂಚ ದೇಶದಲ್ಲಿಲ್ಲ ರೀ. ಎಷ್ಟೋ ಮಂದಿ ಅಧಿಕಾರಿಗಳು, ಎಷ್ಟೋ ಮಂದಿ ಈ ಪ್ರಪಂಚ ದೇಶದಲ್ಲಿ ಸತ್ತೋಗ್ತಾ ಇದ್ದಾರೆ. ಆದರೆ ದೇವರ ಭಕ್ತರು ಯಾರಿದ್ದಾರೆ, ದೇವರ ಮಕ್ಕಳು ಯಾರಿದ್ದಾರೆ, ಅಂಥವರಿಗೆ ದೇವರು ಯಾವ ರೀತಿ ಕಾಪಾಡ್ತಾನೆ ಎನ್ನುವಂಥದ್ದನ್ನು ಇವತ್ತು ನಿಮ್ಮೊಟ್ಟಿಗೆ ನಾನು ಹಂಚ್ಕೊಳ್ತಾ ಇದ್ದೀನಿ. ಭಕ್ತರ ದೇವರ ಭಕ್ತರಾಗಿದ್ದೀವ? ದೇವರ ಭಕ್ತರ ಮೇಲೆ ದೇವದೂತರನ್ನಿಟ್ಟು ಯಾವ ರೀತಿ ಅವರನ್ನು ಕಾಪಾಡ್ತಾ ಇದ್ದಾನೆ ಎನ್ನುವಂಥದ್ದನ್ನು ಒಂದು ಸಾರಿ ಬೈಬಲ್ ಮೂಲಕ, ದೇವರ ವಾಕ್ಯದ ಮೂಲಕ ನಾವೆಲ್ಲರೂ ತಿಳ್ಕೊಳ್ಳೋಣ ಪ್ರಿಯರೇ. ಕೀರ್ತನೆ ಗ್ರಂಥ 34ನೇ ಅಧ್ಯಾಯ 7ನೇ ವಚನ. ಕೀರ್ತನೆ ಗ್ರಂಥ 34ನೇ ಅಧ್ಯಾಯ 7ನೇ ವಚನವನ್ನು ಒಂದು ಸಾರಿ ಯಾರಾದರೂ ಕನ್ನಡದಲ್ಲಿ ಓದಿ ಪ್ರಿಯರೇ. ಯೆಹೋವನು ಭಯಭಕ್ತಿಯುಳ್ಳವರ ಸುತ್ತಲೂ ಆತನು ತನ್ನ ದೂತನು ದಂಡಿಳಿಸಿ ಕಾವಲಿಗಿದ್ದು ಕಾಪಾಡುತ್ತಾನೆ. ಯಾರನ್ನು ದಂಡಿಳಿಸಿ ಕಾವಲಿಗೆ ಇಟ್ಟು ಕಾಪಾಡ್ತಾನಂತೆ? ಯಾರನ್ನು ಕಾಪಾಡ್ತಾನಂತೆ ಪ್ರಿಯರೇ? ಭೂಮಿಯ ಮೇಲೆ ಹುಟ್ಟಿರುವಂಥ ಮಾನವರಲ್ಲಿ, ಆ ಮಾನವರಲ್ಲಿ ಭಕ್ತರನ್ನು ಎಷ್ಟು 750 ಕೋಟಿ ಮನುಷ್ಯರಲ್ಲಿದ್ದಾರೆ ಪ್ರಿಯರೇ. 750 ಕೋಟಿ ಮನುಷ್ಯರಲ್ಲಿ ಕೆಲವು ಮಂದಿ ಮಾತ್ರ ಭಕ್ತಾದಿಗಳಿದ್ದಾರೆ. ಈ ಕೆಲವು ಮಂದಿ ಭಕ್ತಾದಿಗಳನ್ನು, ದೇವರನ್ನು ನಂಬಿದವರನ್ನು, ದೇವರನ್ನು ನಂಬುವವರನ್ನು, ದೇವ್ರಿಗೋಸ್ಕರ ಆರಾಧಿಸುವವರನ್ನು, ಸ್ತುತಿ ಮಾಡುವವರನ್ನು ದೇವರು ಯಾವ ರೀತಿ ಕಾಪಾಡ್ತಾ ಇದ್ದಾನೆ, ತಂದೆಯಾದ ದೇವರು ಯಾವ ರೀತಿ ಕಾಪಾಡ್ತಾ ಇದ್ದಾನೆ ಎನ್ನುವಂಥದ್ದನ್ನು ನೀವು ಆಲೋಚನೆ ಮಾಡಿ.
ಅದನ್ನು ಹೇಳ್ತಾ ಇದ್ದಾನೆ. ಏನು ಗೊತ್ತಾ, ಏನು ಆ ಮಾತು ಅಂತ ನೋಡುವಾಗ ಏನ್ರಿ, ಯೆಹೋವನಂದರೆ ಸರ್ವೇಶ್ವರನು, ಇದ್ದಾತನು, ಪರಮಾತ್ಮನು, ದೇವಾದಿದೇವನು ಏನು ಅಂತ ಅರ್ಥ ಪ್ರೇರೆ. ಆ ತಂದೆಯಾದ ದೇವರು ಯೆಹೋವನು ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನು ದಂಡಿಳಿಸಿ ಏನ್ರಿ ಕಾವಲಿಗಿದ್ದು ಕಾಪಾಡುವನು. ದಂಡಿಳಿಸಿ ಕಾಪಾಡ್ತಾನಂತೆ ಪ್ರಿಯರೇ. ಯಾರನ್ನು ಕಾಪಾಡ್ತಾನೆ, ಯಾರನ್ನಂತೂ ನೋಡುವಾಗ ಭಕ್ತರನ್ನು. ಏನ್ರಿ ಯಾರು ಕಾಪಾಡ್ತಾರೆ ಗೊತ್ತಾ? ಯಾರ ಮೂಲಕ ಅಂದರೆ ದೇವದೂತರ ಮೂಲಕ. ದೇವದೂತರು. ಈ ದೇವದೂತರು ಯಾರಂತ ನೋಡುವಾಗ ಪರಲೋಕದಲ್ಲಿ ಕೋಟಿ ದೇವದೂತರು ಇದ್ದಾರೆ ಪ್ರಿಯರೇ. ಈ ಪರಲೋಕದಲ್ಲಿ ಕೋಟಿ ದೇವದೂತರು ಇದ್ದಾರೆ. ಆ ಕೋಟಿ ದೇವದೂತರು ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಯಾವ ರೀತಿ ತನ್ನ ಭಕ್ತಾದಿಗಳನ್ನು ಕಾಪಾಡ್ತಾ ಇದ್ದಾರೆ ಅಂತ ನೋಡುವಾಗ ಏನ್ರಿ, ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 11ನೇ ವಚನ ಒಂದು ಸರಿ ನೋಡಿ. ಪ್ರಕಟಣೆ ಗ್ರಂಥ 5:11. ಏನ್ರಿ, ಸಮಯ ಕೂಡ ಜಾಸ್ತಿ ತೊಗೊಳ್ಳಲ್ಲ ಪ್ರೇರೆ, ಕೇವಲ ನನಗೆ ಎಷ್ಟು ಸಮಯ ಕೊಡಲ್ಪಟ್ಟಿದೆ ಅಷ್ಟು ಸಮಯದಲ್ಲೇ ನಾನು ವಾಕ್ಯವನ್ನು ಹೇಳಿ ಮುಗಿಸ್ತೀನಿ. ಆದ್ದರಿಂದ ಪ್ರತಿಯೊಬ್ಬರೂ ಆಲೋಚನೆ ಮಾಡಿ. 5:11ನೇ ವಚನ. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಏನ್ರಿ, ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಯಾರ ಸಂಖ್ಯೆ? ದೇವದೂತರ ಸಂಖ್ಯೆ. ಏನಮ್ಮ ಅರ್ಥ ಆಗುತ್ತಾ? ದೇವದೂತರ ಸಂಖ್ಯೆ. ದೇವದೂತರಂದರೆ ಕಣ್ಣಿಗೆ ಕಾಣೋದಿಲ್ಲ ರೀ, ಅವರು ಆತ್ಮಗಳು. ದೇವದೂತರು ಆತ್ಮಗಳು. ಈ ಕೋಟ್ಯಾನುಕೋಟಿ ದೇವದೂತರು ಯಾರ ಸೇವೆ ನಿಮಿತ್ತವಾಗಿದ್ದಾರಂತ ನೋಡುವಾಗ ಮಾನವರ ಸೇವೆ ನಿಮಿತ್ತವಾಗಿ. ಮಾನವ ಯಾರು? ದೇವರ ಮಕ್ಕಳು, ದೇವರ ಪುತ್ರರು, ದೇವರ ಪುತ್ರಿಯರು. ದೇವರ ಪುತ್ರರು, ದೇವರ ಪುತ್ರಿಯರು ಆಗಿರುವಂಥ ಮಾನವರನ್ನು ಕಾಪಾಡೋದಕ್ಕೆ ಯಾರಿದ್ದಾರಂತೆ? ಕೋಟ್ಯಾನುಕೋಟಿ ದೇವದೂತರು ಇದ್ದಾರಂತೆ ಪ್ರಿಯರೇ. ಈ ಕೋಟ್ಯಾನುಕೋಟಿ ದೇವದೂತರು ಏನೇನು ಕೆಲಸ ಮಾಡ್ತಾ ಇದ್ದಾರಂತ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ದೂತರ ವಿಷಯದಲ್ಲಿ ಹೇಳುವುದೇನೆಂದರೆ, ದೇವರು ತನ್ನ ದೂತರನ್ನು ಗಾಳಿಗಳನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ. ದೂತರ ವಿಷಯದಲ್ಲಿ ಹೇಳುವಂಥ ಮಾತು. ಯಾರನ್ನಾಗಿ ಮಾಡಿದ್ದಾನಂತೆ? ದೇವರು ತನ್ನ ದೂತರನ್ನು ಗಾಳಿಗಳನ್ನಾಗಿಯೂ ತನ್ನ ಸೇವಕರನ್ನು ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡಿದ್ದಾನೆ. ಯಾರನ್ನ? ದೇವರು ತನ್ನ ದೂತರನ್ನು ಗಾಳಿಯನ್ನಾಗಿಯೂ ಅಗ್ನಿ ಜ್ವಾಲೆಯನ್ನಾಗಿಯೂ ಮಾಡುತ್ತಾನೆ ಅಂತ. ಅಂದರೆ ಗಾಳಿ ಇದೆ ನೋಡಿ ಪ್ರಿಯರೇ, ನಾವೇನು ಅಂದ್ಕೊಳ್ತೀವಿ ಅಂದರೆ ಗಾಳಿ ದೇವರು ಅಂದ್ಕೊಳ್ತೀವಿ. ಗಾಳಿ ದೇವರು ಅಂದರೆ ಗಾಳಿ ದೇವರಲ್ಲ, ಗಾಳಿ ಒಬ್ಬ ದೇವದೂತ. ಗಾಳಿ ಯಾರು ಪ್ರಿಯರೇ? ಗಾಳಿ ದೇವದೂತನು. ಅದೇ ರೀತಿಯಲ್ಲಿ ಅಗ್ನಿ, ಸೂರ್ಯನು ದೇವರಂತಾರೆ. ಸೂರ್ಯನು ದೇವರಲ್ಲ, ದೇವದೂತ. ಸೂರ್ಯನು ಒಬ್ಬ ದೇವದೂತ, ಚಂದ್ರನು ಒಬ್ಬ ದೇವದೂತ, ಗಾಳಿ ಒಬ್ಬ ದೇವದೂತ. ಅಂದರೆ ದೇವದೂತ ಅಂದರೆ ದೇವರ ಸೇವಕನು. ಗಾಳಿ ಒಬ್ಬ ದೇವರ ಸೇವಕನು. ಏನ್ರಿ, ನೀರು ದೇವರ ಸೇವಕನು. ಅಂತರಿಕ್ಷದಲ್ಲಿ ಸೂರ್ಯನು ದೇವರ ಸೇವಕನು. ಅಂತರಿಕ್ಷದಲ್ಲಿ ಚಂದ್ರನು ದೇವರ ಸೇವಕನು. ಅಂತರಿಕ್ಷದಲ್ಲಿ ನಕ್ಷತ್ರಗಳು ದೇವರ ಸೇವಕರು. ಆ ಭೂಮಿ ದೇವರ ಸೇವಕನು. ಇವೆಲ್ಲ ನೋಡುವಾಗ ಪಂಚಭೂತಗಳು ಅಂದರೆ ದೇವದೂತರ ಆತ್ಮಗಳಿದೆ ನೋಡಿ ಪ್ರಿಯರೇ. ಈ ಪಂಚಭೂತಗಳಲ್ಲಿ ಇದೆ ಪ್ರಿಯರೇ. ಅದೇ ಹೇಳ್ತಾ ಇದ್ದಾನೆ 14ನೇ ವಚನದಲ್ಲಿ. ಏನಂತ ಹೇಳಿದ್ದಾನಂತಂದರೆ, ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಡುವ ಉಳಿಗದ ಆತ್ಮಗಳಲ್ಲವೋ. ದೇವರ ಮಕ್ಕಳಾಗಿರುವಂಥ ನಮಗೋಸ್ಕರ, ರಕ್ಷಣೆ ಮಾರ್ಗದಲ್ಲಿರುವಂಥ ನಮಗೋಸ್ಕರ, ರಕ್ಷಣೆಯನ್ನು ಪಡ್ಕೊಳ್ಳುವಂಥ ಕ್ರೈಸ್ತರಿಗೋಸ್ಕರ, ದೇವರ ಮಕ್ಕಳಿಗೋಸ್ಕರ, ತನ್ನ ಮಕ್ಕಳಾಗಿರುವಂಥ ನಮಗೋಸ್ಕರ ತನ್ನ ಸೇವಕರ ಆತ್ಮಗಳನ್ನು ಕಳಿಸ್ಕೊಟ್ಟಿದ್ದಾರಂತೆ. ಆತ್ಮಗಳು ಯಾರು?
ಆತ್ಮಗಳು ಯಾರಂತ ನೋಡುವಾಗ ದೇವದೂತರ ಆತ್ಮಗಳು. ಅವ್ರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಗಾಳಿಯನ್ನಾಗಿ ಒಬ್ಬರು ಮಾರ್ಪಟ್ಟಿದ್ದಾರೆ. ಗಾಳಿ 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 ಇಲ್ಲದೆ ಹೋದರೆ ನಾವು ಬದುಕೋದಕ್ಕೆ ಆಗೋದಿಲ್ಲ. ಏನ್ರಿ, ಗಾಳಿ ಇಲ್ಲದೆ ಹೋದ್ರೆ ಬದುಕೋದಕ್ಕಾಗುತ್ತಾ? ನೀರಿಲ್ಲದೆ ಹೋದರೆ ಬದುಕೋದಕ್ಕಾಗತ್ತಾ? ಇಲ್ಲ ರೀ. ನೀರು ಮಳೆ ದೇವರು ಅಂತಾರೆ. ಮಳೆ ದೇವರಲ್ಲ, ಮಳೆ ದೇವದೂತ. ಯಾಕೆಂದರೆ ಅಮಾಯಕರು ತಿಳಿಯದೇ ಇಟ್ಟಿದ್ದಾರೆ ಹೆಸರು. ಮಳೆ ದೇವರು, ಗಾಳಿ ದೇವರು, ಸೂರ್ಯ ದೇವರು ಅಲ್ಲ ರೀ. ದೇವದೂತನು, ದೇವದೂತನು ಅಂತ ಹೇಳ್ಬೋದು. ದೇವದೂತರು. ಆಯ್ತಮ್ಮ, ಅರ್ಥ ಮಾಡ್ಕೊಳ್ಳಿ. ಸೂರ್ಯನು ಒಬ್ಬ ದೇವದೂತನು, ಚಂದ್ರನೂ ಒಬ್ಬ ದೇವದೂತನು, ಗಾಳಿ ಒಬ್ಬ ದೇವದೂತನು, ನೀರು ಒಂದು ದೇವದೂತನು. ಇವೆಲ್ಲರೂ ದೇವದೂತರು. ಪಂಚಭೂತಗಳು ದೇವದೂತರು. ಪಂಚಭೂತಗಳಲ್ಲಿ ಯಾವುದೇ ನೋಡಿ ದೇವದೂತರು. ಯಾಕಿದ್ದಾರೆ ಅವರೆಲ್ಲರೂ ಅಂತಂದರೆ ಮನುಷ್ಯರಿಗೆ ಸೇವೆ ಮಾಡೋದಕ್ಕೆ. ಯಾರಿಗೆ ಸೇವೆ ಮಾಡೋದಕ್ಕೆಮ್ಮ? ಮನುಷ್ಯರಿಗೆ. ಮನುಷ್ಯರಿಗೆ ಸೇವೆ ಮಾಡೋದಕ್ಕೆ ಗಾಳಿ ಇದೆ, ಸೂರ್ಯನೂ ಇದ್ದಾನೆ, ಚಂದ್ರನೂ ಇದ್ದಾನೆ, ಭೂಮಿ ಇದೆ, ಪಂಚಭೂತಗಳಿವೆ ಪ್ರಿಯರೇ, ಮನುಷ್ಯರಿಗೆ ಸೇವೆ ಮಾಡೋದಕ್ಕೆ. ಅದು ಯಾರಿಟ್ಟಿದ್ದಾರೆ ಅಂತ ನೋಡುವಾಗ ದೇವರಿಟ್ಟಿದ್ದಾನೆ. ಯಾರು? ತಂದೆಯಾದ ಪರಮಾತ್ಮನು. ಆ ತಂದೆಯಾದ ಪರಮಾತ್ಮನು ಈ ಪ್ರಕೃತಿಗಳನ್ನು, ಈ ಪ್ರಕೃತಿಯಲ್ಲಿ ದೇವದೂತರನ್ನ ಇಟ್ಟಿದ್ದಗೋಸ್ಕರ ಗಾಳಿ ನಿನಗೆ ಸೇವೆ ಮಾಡ್ತಾ ಇದೆಯಾ? ಏನಮ್ಮ, ಗಾಳಿ ನಿಮಗೆ ಸೇವೆ ಮಾಡ್ತಾ ಇದೆಯಾ? ಮಾಡ್ತಾ ಇಲ್ವ? ತಣ್ಣನ ಗಾಳಿ ಅಂತೀವಿ. ಗಾಳಿ ಏನೋ ದುಡ್ಡು ಕೊಟ್ಟಿದ್ದೀವ? ಯಾವತ್ತಾದರೂ ದುಡ್ಡು ಕೊಟ್ಟಿದ್ದೀವ? ನಿಮ್ಮ ಮನೆಯಲ್ಲಿ ಫ್ಯಾನ್ ಹಾಕ್ಕೊಂಡ್ರೆ ತಿಂಗ್ಳಿಗೊಂದು ಸಾರಿ ಬಿಲ್ ಕಟ್ಟಬೇಕು. ಇಲ್ದೋದ್ರೆ ಬಿಲ್ ಕಟ್ಟಬೇಕಾ ಕಟ್ಟಬಾರ್ದಾ? ಕಟ್ಟದು ಹೋದ್ರೆ ಏನು ಮಾಡ್ತಾರೆ? ಕರೆಂಟ್ ತೆಗೆದಾಕ್ಬಿಡ್ತಾರೆ. ಆ ನಂತರ ಏನು, ಕತ್ತಲಲ್ಲಿ ಇರಬೇಕಾಗತ್ತೆ. ಫ್ಯಾನ್ ಇಲ್ಲ, ಬಿಸಿಲುಗಾಲದಲ್ಲಿ ಫ್ಯಾನ್ ಸಿಗಲ್ಲ. ಎ ಸಿ ಇಲ್ಲ ಅಂತಂದರೆ, ಎ ಸಿ ಇಲ್ಲ ಅಂದ್ರೆ ಒದ್ದಾಡ್ಬೇಕು, ಸಾಯಬೇಕು. ಅಷ್ಟು ಬಿಟ್ಟರೆ ಮತ್ತೇನಿಲ್ಲ. ಹೌದಂತೀರ ಅಲ್ವಂತೀರ? ಆದರೆ ಮನುಷ್ಯರು ತಯಾರು ಮಾಡಿರುವಂಥ ವಿದ್ಯುತ್ ಶಕ್ತಿಗೆ ನಾವೇನು ಮಾಡ್ತೀವಿ ಅಂತಂದರೆ ತಿಂಗಳ ಅದಕ್ಕೆ ನಾವೇನು ಕಟ್ಟಬೇಕು ಹೇಳಿ? ಖಚಿತವಾಗಿ ಕರೆಂಟ್ ಬಿಲ್ಲನ್ನು ಕಟ್ಟಬೇಕು. ಕಟ್ಟದು ಹೋದ್ರೆ ಏನು ಮಾಡ್ತಾರೆ? ಖಚಿತವಾಗಿ ತೆಗೆದಾಕ್ತಾರೆ ಪ್ರೇರ. ಅದು ಧರ್ಮ ಅವ್ರದ್ದು, ಅದು ಕಾನೂನು ಧರ್ಮ, ಅವ್ರ ಧರ್ಮ. ಅಂದರೆ ನಾವು ಬಳಸುವಂಥ ವಿದ್ಯುತ್ ಶಕ್ತಿಗೆ ತಿಂಗಳ 500 ರೂಪಾಯಿ ಅಥವಾ 1000 ರೂಪಾಯಿ ಬಿಲ್ ಕಟ್ತೀವಿ ಪ್ರೇಯರೇ. ಏನ್ರಿ, ಮನೇಲಿ ಫ್ಯಾನ್ ತಿರುಗಬೇಕಂತಂದರೆ ಅದಕ್ಕೆ ಬಿಲ್ ಕಟ್ಟಬೇಕು. ಯಾಕೆಂದ್ರೆ ತಣ್ಣನ ಗಾಳಿ ಬರಬೇಕಲ್ಲ. ಮನೆಯಲ್ಲಿ ಬೆಳಕು ಬೇಕಂತಂದರೆ ಅದಕ್ಕೆ ಬಿಲ್ ಕಟ್ಟಬೇಕು. ಯಾಕೆಂದರೆ ಬೆಳಕು ಬೇಕಲ್ವಾ. ಮತ್ತು ಸೂರ್ಯನು ಉರಿತಾ ಇದ್ದಾನೆ, ಅದಕ್ಕೇನಾದರೂ ಬಿಲ್ ಕಟ್ಟಿದ್ದೀರಾ? ಏನ್ರಿ, ಸೂರ್ಯನು ಸ್ಟ್ರೈಕ್ ಮಾಡಿ ನೀವೆಲ್ಲರೂ ದೇವರಿಗೆ ಬಿಲ್ ಕಟ್ಟಿದರೆ ನಾನು ಉರಿತೀನಿ, ಇಲ್ಲಾಂದರೆ ಉರಿಯೋದಿಲ್ಲ ಅಂತಂದರೆ ಎಲ್ಲರೂ ಏನಾಗ್ತಾರೆ ಹೇಳಿ? ಎಲ್ಲರೂ ಶ್ರೀಮಂತರು, ದೊಡ್ಡ ದೊಡ್ಡ ಶ್ರೀಮಂತರು ಕಟ್ತಾರೆ. ಬಡವರು ಏನಾಗ್ತಾರೆ? ಕಟ್ಟೋದಕ್ಕೆಲ್ಲ ಆಗುತ್ತೆ ಹೇಳಿ? ಕಷ್ಟ ರೀ. ಗಾಳಿ ಕೂಡ ಒಂದು ಸ್ಟ್ರೈಕ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಗಾಳಿ, ನೀವೆಲ್ಲರೂ ನನ್ನ ದೇವರಿಗೆ ಬಿಲ್ ಕಟ್ಟಿದ್ರೇ ನಾನು ಗಾಳಿ ನಿಮಗೆ ಬೀಸ್ತೀನಿ, ಇಲ್ಲಾಂತಂದರೆ ನನ್ನ ಕೆಲಸ ಮುಗಿಸ್ಕೊಳ್ತೀನಿ, ನಾನು ತಣ್ಣಗೆ ಸೈಲೆಂಟಾಗಿದ್ದು ಇರ್ತೀನಿ ಅಂತಂದರೆ ಗಾಳಿ ಆ ಮಾತು ಹೇಳಿದ್ರೆ ಪ್ರಿಯರೇ ಏನು ಮಾಡ್ತೀರಾ? ಆದರೆ ದೇವರು ಅದಕ್ಕೆ ಅಪ್ಪಣೆ ಕೊಟ್ಟಿದ್ದಾನೆ. ಏನು ಅರ್ಥ ಆಗುತ್ತಾ? ದೇವರು ಗಾಳಿಗೆ ಅಪ್ಪಣೆ ಕೊಟ್ಟಿದ್ದಾನೆ. ಅದಕ್ಕೆ ತನ್ನ ಮಕ್ಕಳಾಗಿರುವಂಥ ನಮಗೋಸ್ಕರ ಗಾಳಿ ಬರ್ತಾ ಇದೆ, ತನ್ನ ಮಕ್ಕಳಾಗಿರುವಂಥ ನಮಗೋಸ್ಕರ ಸೂರ್ಯನು ಉರಿತಾ ಇದ್ದಾನೆ, ತನ್ನ ಮಕ್ಕಳಾಗಿರುವಂಥ ನಮಗೋಸ್ಕರ ಬೆಳೆ ಬರ್ತಾ ಇದೆ. ಇದೆಲ್ಲವನ್ನು ಕೂಡ ತಂದೆಯಾದ ದೇವರ ಮೂಲಕ ಏನ್ರಿ ತನ್ನ ದೂತರಿಗೆ ಅಪ್ಪಣೆ ಕೊಟ್ಟು ನಡೆಸ್ತಾ ಇದ್ದಾನೆ ಪ್ರಿಯರೇ. ಸೇವೆ ಮಾಡ್ತಾ ಇದೆ. ಹೌದಂತೀರಾ? ದೇವದೂತರು ಸೇವೆ ಮಾಡ್ತಾ ಇದ್ದಾರೆ. ದೇವದೂತರು ಸೇವೆ. ಗಾಳಿ, ತಣ್ಣನ ಗಾಳಿ ಕೊಟ್ಟು ನಿಮಗೆ ಸೇವೆ ಮಾಡ್ತಾ ಇದೆ. ಬಿಸಿಲು, ಒಳ್ಳೆಯ ಒಂದು ಬೆಳಕು ಕೊಟ್ಟು ಸೇವೆ ಮಾಡ್ತಾ ಇದೆ. ಹೌದಲ್ವಾ? ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಸೇವೆ ಮಾಡ್ತಾ ಇದೆ. ಒಂದು ಗಿಡ ಸೇವೆ ಮಾಡ್ತಾ ಇದೆ, ಒಂದು ಮರ ಸೇವೆ ಮಾಡ್ತಾ ಇದೆ, ಎಲ್ಲ ಸೇವೆ ನಿನಗೆ ಮಾಡ್ತಾ ಇದೆ. ಆದರೆ ಇವರೆಲ್ಲರೂ ಯಾರಂತ ನೋಡುವಾಗ ದೇವದೂತರ ಆತ್ಮಗಳು. ಅಂದರೆ ಎಲ್ಲರಿಗೂ ಸೇವೆ ಮಾಡುವಂಥ ಈ ದೇವದೂತರ ಆತ್ಮಗಳು ಯಾರನ್ನು ಕಾಪಾಡುತ್ತವೆ ಅಂತ ನೋಡುವಾಗ ಈ ಕೋಟಿ ಸುಮಾರು 750 ಕೋಟಿ ಮನುಷ್ಯರಲ್ಲಿ ಭಕ್ತರನ್ನು ಕಾಪಾಡೋದಕ್ಕೆ ಮತ್ತು ಸ್ಪೆಷಲಾಗಿ ದೇವರು ದೂತರನ್ನು ಏರ್ಪಾಟ್ ಮಾಡಿದ್ದಾನೆ. ಮತ್ತು ಸ್ಪೆಷಲಾಗಿ ಏನ್ರಿ, ಆಗಾಗ ಒಂದು ಸ್ಪೆಷಲ್ ಬಸ್ಸುಗಳನ್ನು, ಸ್ಪೆಷಲ್ ಟ್ರೈನ್ಗಳನ್ನು, ಸ್ಪೆಷಲ್ ಊಟವನ್ನು ನೋಡ್ತಾ ಇರ್ತೀವಿ. ಹೌದಲ್ವ? ಸ್ಪೆಷಲ್ ಬಸ್ಸು, ಸ್ಪೆಷಲ್ ಟ್ರೈನ್ಗಳು, ಸ್ಪೆಷಲ್ ವಿಮಾನಗಳು ನೋಡ್ತೀವ? ಅದೇ ಪ್ರಕಾರ ದೇವರು ತನ್ನ ಭಕ್ತರನ್ನು ಕಾಪಾಡೋದಕ್ಕೆ ಸ್ಪೆಷಲಾಗಿ ದೇವದೂತರನ್ನು ಇಟ್ಟಿದ್ದಾನಂತೆ. ಕಾವಲಿಗಿಟ್ಟು ದಂಡನಿಳಿಸಿ ಅವರನ್ನು ಕಾಪಾಡ್ತಾನೆ. ನೋಡ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಸುಮಾರು 2004ರಲ್ಲಿ ಸುನಾಮಿ ಬಂತು.
ಸುನಾಮಿ ಬಂದು ಎಷ್ಟು ಲಕ್ಷ ಜನಾಂಗದವರು ಸತ್ತೋದ್ರು? ಸುಮಾರು 2004ರಲ್ಲಿ ಸುನಾಮಿ ಬಂದು ಸುಮಾರು 3 ಲಕ್ಷ ಜನರು ಸತ್ತೋದ್ರು ಪ್ರಿಯರೇ, ನೀರಿನ ಮೂಲಕ. ಕೆಲವರು ಉಳ್ಕೊಂಡ್ರು. ಇವ್ರು ಯಾರ್ಯಾರಂತ ನೋಡುವಾಗ ಪ್ರಿಯರೇ, ಅನೇಕರು ಸತ್ತೋಗುವಾಗ ಕೆಲವರು ಮಾತ್ರ ಭಕ್ತಾದಿಗಳು ಅಲ್ಲಲ್ಲಿ ಕೆಲವರು ಮಾತ್ರ ಉಳ್ಕೊಳ್ತಾ ಇದ್ದಾರೆ. ಯಾಕೆಂದರೆ ದೇವರು ಅವರನ್ನು ಕಾಪಾಡ್ತಾ ಇದ್ದಾನೆ ಪ್ರಿಯರೇ. ದೇವರು ಅವರನ್ನು ಕಾಪಾಡ್ತಾ ಇದ್ದಾನೆ. ಯಾವ ರೀತಿ ಕಾಪಾಡ್ತಾ ಇದ್ದಾನೆ, ಹೇಗೆ ಕಾಪಾಡ್ತಾ ಇದ್ದಾನೆ ಅಂತ ಒಂದು ಸಾರಿ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ ಒಂದು ಮಾತನ್ನು ನೋಡೋಣ. ಆದಿಕಾಂಡ 19ನೇ ಅಧ್ಯಾಯ, ಆದಿಕಾಂಡ 19ನೇ ಅಧ್ಯಾಯ 1ನೇ ವಚನದಿಂದ 5 ವಚನವನ್ನು ನೋಡೋಣ ಪ್ರಿಯರಾದ ದೇವರ ಮಕ್ಕಳಿರು. 1ನೇ ವಚನದಿಂದ ಯಾರ್ಯಾರು ಬೈಬಲ್ ಓದ್ತೀರಮ್ಮ? ಯಾರ್ಯಾರು ಪ್ರಾರ್ಥನೆಗೆ ಹೋಗ್ತೀರಾ? ಪ್ರಾರ್ಥನೆಗೆ ಹೋಗೋರೆಲ್ಲರೂ ಕೂಡ ಕೈ ಎತ್ತಬೇಕು. ನೀವೆಲ್ಲರೂ ಚರ್ಚಿಗೆ ಹೋಗ್ತೀರಾ? ಏನು ಚರ್ಚಿಗೆ ಹೋಗ್ತೀರಾ? ನೀವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ನೀವೆಲ್ಲರೂ ವಾಕ್ಯವನ್ನು ಕೇಳ್ತಾ ಇದ್ದೀರಾ? ಎಲ್ಲಾದರೂ ಸಭೆ ಇದೆ ಅಂತ ತಿಳ್ಕೊಳ್ಳಿ. ಎಲ್ಲಾದರೂ ಸಭೆ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಕೈಗಳನ್ನ ಇಳಿಸಿ. ಸಭೆ ಇದ್ದಾಗ ನೀವು ಏನು ಮಾಡ್ತೀರಾ ಹೇಳಿಮ್ಮ? ಬೈಬಲ್ ಓದೋರು ಎಲ್ಲರೂ ಕೂಡ ಬೈಬಲ್ನ ಇಟ್ಕೊಂಡು ಹೋಗಬೇಕು. ಅರ್ಥ ಆಯ್ತಮ್ಮ? ಬೈಬಲ್ ಓದೋರು ಯಾರ್ಯಾರು ಇದ್ದೀರೋ ಅವರೆಲ್ಲರೂ ಕೂಡ ಬೈಬಲ್ ಇಟ್ಕೊಂಡು ಪ್ರಾರ್ಥನೆಗೆ ಹೋಗಿ, ಸಭೆಗೆ ಹೋಗಿ, ಅದನ್ನು ನೀವು ಕಲೀರಿ. ಅದೇ ಪ್ರಕಾರ ಎಲ್ಲೇ ಆಗಿರ್ಬೋದು, ಚಿಕ್ಕ ಸಭೆ ಆಗಿರ್ಬೋದು, ದೊಡ್ಡ ಸಭೆ ಆಗಿರ್ಬೋದು, ಚಿಕ್ಕ ಬೋಧಕನು ಬಂದಿರ್ಬೋದು, ದೊಡ್ಡ ಬೋಧಕನು ಬಂದಿರ್ಬೋದು, ನಾವು ಕಲಿಯುವಂಥ ಪಾಠ. ವಾಕ್ಯವನ್ನು ಕಲಿತು ವಾಕ್ಯದ ಪ್ರಕಾರ ನಡಿಬೇಕಾಗಿದೆ. ಇಲ್ಲಿ ನೋಡಿ, ಕ್ರಿಸ್ತ ಪೂರ್ವದಲ್ಲಿ ಸುಮಾರು ವರ್ಷಗಳ ಹಿಂದೆ ಲೋಟನು ಎನ್ನುವಂಥ ಒಬ್ಬ ನೀತಿವಂತನಿದ್ದಾನೆ ಸೊದೋಮ ಗೊಮೋರ ಪಟ್ಟಣದಲ್ಲಿ. ಆ ಸೊದೋಮ ಗೊಮೋರ ಪಟ್ಟಣದಲ್ಲಿ ನೀತಿವಂತನಾಗಿರುವಂಥ ಲೋಟನನ್ನು ನೋಡೋದಕ್ಕೆ ಯಾರು ಬಂದಿದ್ದಾರಂತ ನೋಡುವಾಗ ಆದಿಕಾಂಡ 19ನೇ ಅಧ್ಯಾಯ 1ನೇ ವಚನದಿಂದ, ಆದಿಕಾಂಡ 19ನೇ ಅಧ್ಯಾಯ 1ನೇ ವಚನದಿಂದ 5 ವಚನ ಓದ್ತೀನಿ ಪ್ರಿಯರೇ. ಆ ದೂತರಿಬ್ಬರು ಸಾಯಂಕಾಲದಲ್ಲಿ ಸೊದೋಮಿಗೆ ಬಂದಾಗ ಲೋಟನು ಸೊದೋಮಿನ ಊರು ಬಾಗಿಲಲ್ಲಿ ಕೂತುಕೊಂಡಿದ್ದನು. ಅವನು ಅವರನ್ನು ಕಂಡಾಗ ಎದ್ದು ಎದುರು